ಅಂದರೆ ಏನು? ಯಾರಿಗೆ ಹೇಗೆ ಮಾಡಿದರೆ ರೇಪ್ ಅಂತಾರೆ? ಪ್ರತಿನಿತ್ಯ ಕರ್ನಾಟಕದಲ್ಲಿ ಎಷ್ಟು ರೇಪ್ಗಳಾಗ್ತವೆ? ಭಾರತದಲ್ಲಿ ಪ್ರತಿನಿತ್ಯ ಎಷ್ಟು ರೇಪ್ಗಳಾಗ್ತವೆ? ರೇಪ್ ಮಾಡಿದಂತಹ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಎಷ್ಟು? ಅದು ಜಾಸ್ತಿನಾ ಕಡಿಮೆನಾ? ನಿಜವಾಗ್ಲೂ ಅನ್ಯಾಯಕ್ಕೊಳಗಾದಂಥವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ದೇನಾ ನಮ್ಮ ಕಾನೂನು? ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ದಶರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾರಿಗೆ ಮಾಡಿದರೆ ಅತ್ಯಾಚಾರವಾಗುತ್ತೆ? ಯಾವುದೇ ಒಬ್ಬ ವ್ಯಕ್ತಿ ಮಹಿಳೆಗೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದಾಗ ಅದು ಅತ್ಯಾಚಾರವಾಗುತ್ತೆ. ಅತ್ಯಾಚಾರ ಅಂದರೆ ಏನು? ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 63ರಲ್ಲಿ ಅತ್ಯಾಚಾರದ ಬಗ್ಗೆ ವಿವರವಾಗಿ ಕೊಟ್ಟಿದ್ದಾರೆ. ನಾನಿಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಅತ್ಯಾಚಾರ ಅಂದರೆ ಒಬ್ಬ ವ್ಯಕ್ತಿ ಮಹಿಳೆಯ ಮರ್ಮಾಂಗದಲ್ಲಿ ಅಥವಾ ನವರಂಧ್ರಗಳಲ್ಲಿ ಆತನ ಮರ್ಮಾಂಗವನ್ನು ಅಥವಾ ದೇಹದ ಒಂದು ಭಾಗವನ್ನು ಅಥವಾ ಯಾವುದೇ ವಸ್ತುವನ್ನು ಬಳಸಿಕೊಂಡು ಲೈಂಗಿಕವಾಗಿ ಹಿಂಸಿಸಿದರೆ ಅದನ್ನು ಅತ್ಯಾಚಾರ ಅಂತ ಕರೀತಾರೆ. ಯಾವ ಸಂದರ್ಭಗಳಲ್ಲಿ ಅತ್ಯಾಚಾರವಾಗುತ್ತೆ? ಅವಳ ಇಚ್ಛೆಗೆ ವಿರುದ್ಧವಾಗಿದ್ದಾಗ, ಅವಳ ಒಪ್ಪಿಗೆ ಇಲ್ಲದೇ ಇದ್ದಾಗ, ಅವಳ ಒಪ್ಪಿಗೆ ಇದ್ದು ಆ ಒಪ್ಪಿಗೆ ಅವಳು ಭಯದಿಂದ ಅಥವಾ ಯಾವುದೇ ಗಾಯದ ಭಯದಿಂದ ಒಪ್ಪಿಕೊಂಡಾಗ, ಆಕೆಯ ಸಮ್ಮತಿಯೊಂದಿಗೆ. ಆದರೆ ಅಂತಹ ಸಮ್ಮತಿಯನ್ನು ನೀಡುವ ಸಮಯದಲ್ಲಿ ಅವಳು ಮಾನಸಿಕ ಅಸ್ವಸ್ಥತೆ ಅಥವಾ ಅಮಲಿನಲ್ಲಿ ಅಥವಾ ಅನಾರೋಗ್ಯಕರ ವಸ್ತುವಿನ ಮೂಲಕ ಅವಳ ಸಮ್ಮತಿ ಇದ್ದಾಗ, ಅವಳು 18 ವರ್ಷಕ್ಕಿಂತ ಕಡಿಮೆ ಇದ್ದಾಗ ಅವಳು ಒಪ್ಪಿಕೊಂಡರೂ ಸಹಿತ ಅದು ಅತ್ಯಾಚಾರವಾಗುತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ನಡೆದಿದ್ರೂ ಸಹಿತ ಅದನ್ನು ಅತ್ಯಾಚಾರ ಅಂತ ಹೇಳಲಾಗುತ್ತೆ. ಅತ್ಯಾಚಾರಕ್ಕೆ ಶಿಕ್ಷೆ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 64ರಲ್ಲಿ ಹೇಳಿರುವಂತೆ ಅತ್ಯಾಚಾರ ಮಾಡಿದಂತಹ ವ್ಯಕ್ತಿಗೆ ಕನಿಷ್ಠ 10 ವರ್ಷಗಳ ಕಠಿಣ ಶಿಕ್ಷೆ ಇರುತ್ತೆ. ಅದನ್ನು ವಿಸ್ತರಿಸಲೂಬಹುದು. ಇನ್ನು ಜೀವಾವಧಿ ಶಿಕ್ಷೆ ಕೂಡ ಕೊಡಬಹುದು ಮತ್ತು ದಂಡ ಕೂಡ ಹಾಕಬಹುದು. ಅದರ ತೀವ್ರತೆಯ ತಕ್ಕಂತೆ ಶಿಕ್ಷೆಯನ್ನು ಕೊಡಬಹುದು. ಕಾನೂನಲ್ಲಿ ಕೊಟ್ಟಿರುವಂತಹ ಈ ಶಿಕ್ಷೆಯ ಪ್ರಮಾಣ ಕಡಿಮೆನಾ ಅಥವಾ ಇದಕ್ಕೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅಥವಾ ಇನ್ನೂ ಯಾವ ಥರ ಶಿಕ್ಷೆಯನ್ನು ಕೊಡಬೇಕು ಅನ್ನೋ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿರೋ ಪ್ರಕಾರ ಬೆಂಗಳೂರೊಂದರಲ್ಲೇ 444 ರೇಪ್ ಕೇಸ್ಗಳು 2021 ಹಾಗೂ 23ರ ನಡುವೆ ನಡೆದಿದ್ದವೆ. ಇನ್ನು ಇಡೀ ಭಾರತದಲ್ಲಿ 2024ರಲ್ಲಿ 3054 ರೇಪ್ ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ. 2023ರಲ್ಲಿ 2826 ರೇಪ್ ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅಂದರೆ ಸುಮಾರು ಒಂದೇ ವರ್ಷದಲ್ಲಿ 8% ರೇಪ್ ಕೇಸ್ಗಳು ಜಾಸ್ತಿ ಆಗಿದ್ದಾವೆ. ನೆನಪಿನಲ್ಲಿಟ್ಕೊಳ್ಳಿ, ಇವೆಲ್ಲ ರಿಜಿಸ್ಟರ್ ಆಗಿರೋ ಮಾತ್ರ. ಮರ್ಯಾದೆಗೆ ಅಂಜಿ, ಭಯಕ್ಕೆ ಹೆದರಿ ಲೆಕ್ಕಕ್ಕಿಲ್ಲದಷ್ಟು ರೇಪ್ ಕೇಸ್ಗಳು ಮುಚ್ಚಿ ಕಣ್ಮರೆಯಾಗಿದ್ದಾವೆ. ಇದನ್ನು ತಡೆಗಟ್ಟಲಿಕ್ಕೆ ನಾವು ಏನು ಮಾಡಬಹುದು? ಇಂತಹ ಜಾಗೃತಿ ವಿಡಿಯೋಸ್ಗಳನ್ನು 1000 ಮಾಡಿದರೂ, ನೀವು ಆ ಎಲ್ಲ ವಿಡಿಯೋಸ್ಗಳನ್ನು ಪೋಸ್ಟ್ಗಳನ್ನು ಶೇರ್ ಮಾಡಿದರೂ ಕೂಡ ಯಾವ ನ್ಯಾಯನೂ ಸಿಗಲ್ಲ. ನಾವು ಬೀದಿಗೆ ಬರಬೇಕು. ಬೀದಿಗೆ ಬಂದು ಹೋರಾಟ ಮಾಡಿದಾಗ, ಶಿಕ್ಷೆ ಪ್ರಮಾಣವನ್ನು ಜಾಸ್ತಿ ಮಾಡಿದಾಗ ಈ ಎಲ್ಲ ಅತ್ಯಾಚಾರ ಪ್ರಕರಣಗಳಿಗೆ ನ್ಯಾಯ ಸಿಗುತ್ತೆ. ಕನಿಷ್ಠ ಪಕ್ಷ ನೀವೆಲ್ಲರೂ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ಹಾಗೂ ಪೊಲೀಸ್ ಸ್ಟೇಷನ್ಗಳಲ್ಲಿ ಅತ್ಯಾಚಾರವನ್ನು ತಡೆಗಟ್ಟಲಿಕ್ಕೆ ಒಂದು ಮನವಿ ಅರ್ಜಿಯನ್ನು ಸಹಿತ ಕೊಟ್ಟು ಜಾಗೃತಿಯನ್ನು ಮೂಡಿಸಬಹುದು. ಧನ್ಯವಾದಗಳು.